ಒಂದು ಪಿಕ್ಚರ್ ಮಾತ್ರ ರಾಜ್ಕುಮಾರ್ಗೆ ಭಾರತಿಗೆ ಪೇರ್ ಆಗಲಿಲ್ಲ. ಜನ ಇಷ್ಟಪಡೋರು ಲವ್ ಸಬ್ಜೆಕ್ಟು, ಲವ್ ಇದು ಅಷ್ಟೇ, ಅದು ಆಗೋಗ್ಬಿಡುತ್ತದು. ಎಲ್ಲನೂ ಈ ಅಭಿಮಾನಿಗಳು ತಾನೇ ಮೇಲೆ ಕೂಡಿಸೋದು. ಸೊ ಅಣ್ಣ ನಾನೇ ನೋಡಿದ್ದೀನಿ, ಗುರು ಗುರು ಅಂತ, ಆಮೇಲೆ ಅತ್ತಿಗೆ ಅಣ್ಣ ಅತ್ತಿಗೆ ಅಂತ. ಒಂದು ಪಿಕ್ಚರ್ ಮಾತ್ರ ನಮ್ಮ ಸಿದ್ಧಲಿಂಗಯ್ಯನವ್ರು ಮಾಡಿದ ಪಿಕ್ಚರಲ್ಲಿ, ಒಂದು ಪಿಕ್ಚರಲ್ಲಿ ಭಾರತಿ ಇರಲಿಲ್ಲ. ಅದು ನ್ಯಾಯವೇ ದೇವರು ಅನ್ನೋ ಪಿಕ್ಚರಲ್ಲಿ ಸರೋಜಮ್ಮ ಪಾಠ ಮಾಡಿದ್ರು. ಸರೋಜಾದೇವಿ ಅಯ್ಯೋ ಮುಟ್ಟಕ್ಕಾಗಲ್ಲ, ಅವತ್ತು ಅಷ್ಟು ಬ್ಯುಸಿ. ಆಮೇಲೆ ಇಲ್ಲಿ ನಮ್ಮ ಸಿದ್ಧಲಿಂಗಯ್ಯನವ್ರಿಗೆ ಅದು ಮೇಯರ್ ಮುತ್ತಣ್ಣ ಆಯಿತು. ಮೇಯರ್ ಮುತ್ತಣ್ಣ ಆದಮೇಲೆ ಐ ಥಿಂಕ್ ನಂಗೆ ತಿಳಿದ ಮಟ್ಟಿಗೆ ತಾಯಿ ದೇವರು ಅಂತ ಕಾಣಿಸುತ್ತೆ. ಸೊ ತಾಯಿ ದೇವರು ಅದಕ್ಕೆ ಜಿ ಬಾಲಸುಬ್ರಹ್ಮಣ್ಯ ಒಂದು ಸ್ಟೋರಿ ರೈಟ್ರು, ಅವ್ರ ಹತ್ರದಿಂದ ಸ್ಟೋರಿ ತಗೊಂಡು, ಅವರು ಏನಂತ ಹೇಳಿದ್ರೆ ಅವರು ತುಂಬ ದೊಡ್ಡ ರೈಟ್ರು, ಅವರು ಜಿ ಬಾಲಸುಬ್ರಹ್ಮಣ್ಯ ಅಂತ. ಅವ್ರ ಹತ್ರ ತೊಗೊಂಡು ಅವರು ನಾಟಕ ಗಿಟಕ ಅದು ಇದೆಲ್ಲ ಬರೀತಾ ಇದ್ರು. ಅವ್ರ ಹತ್ರ ರೈಟ್ಸ್ ತೊಗೊಂಡು ಮಾಡಿದ್ವು. ಬಟ್ ಇದು ಮೇಯರ್ ಮುತ್ತಣ್ಣ ಅಷ್ಟು ಹೆಸರು ಬರಲಿಲ್ಲ, ಪಿಕ್ಚರ್ಗೆ ಒಂದು ದೊಡ್ಡ ಬೂಸ್ಟ್ ಸಿಗಲಿಲ್ಲ. ತಾಯಿ ದೇವರು ಅಂತ ಇತ್ತು, ಅದು ಹೆಸರು ಅದಿದು ಅಷ್ಟೇ ಹೊರತು ಅದ್ಧೂರಿ ಕಾಣಿಸ್ಲಿಲ್ಲ ಪಿಕ್ಚರು. ಅದು ಓಡಬೇಕು ಅಂತ ಇದೆಯಲ್ಲ, ಒಂದು ಅಷ್ಟು ಬೊಂಪು ತುಗ್ಗು ಅವೆಲ್ಲ ಏನಿಲ್ಲ. ಅಷ್ಟಾಗಿ ಅದು ನಂಗೆ ತಿಳಿದ ಮಟ್ಟಕ್ಕೆ ಕಾಸು ಮಾಡಿರೋ ಮಟ್ಟ ಕಾಣೆ ಮಾಡೋದು. ಪ್ರೊಡ್ಯೂಸರ್ಗೆ ಲಾಭ ಬಂದಿರುತ್ತೆ. ಯಾಕೆಂದರೆ ಅದು ಅವತ್ತಿನ ದಿವಸಕ್ಕೆ ಅದನ್ನು ಪ್ರೊಡ್ಯೂಸ್ ಮಾಡಿದವರು ಚಂದೂಲಾಲ್ ಜೈನ್ ಅಂತ. ಅವ್ರು ಏನು ಅಂತ ಹೇಳಿದ್ರೆ ಕಾಶಿ ಚಟ್ಟಿ ಸ್ಟ್ರೀಟ್ ಅಂತ ಒಂದಿದೆ ಮದ್ರಾಸಲ್ಲಿ. ಅಲ್ಲೇನಂದರೆ ಆಗಿನ ಕಾಲದಲ್ಲಿ ಎಲ್ಲ ಸ್ಮಗಲ್ಡ್ ಗುಡ್ಸು ಅಲ್ಲೇ ಸಿಗೋದು. ನಿಮ್ಗೆ ಏನು ಬೇಕೋ ಹೇಳಿ, ಎಲ್ಲ ಸ್ಮಗಲ್ಡ್ ಗುಡ್ಸುಗಳು. ಇದನ್ನು ಡೀಲ್ ಮಾಡ್ತಾ ಇದ್ದದ್ದು ಅಂಗಡಿ ಒಂದು ಇಟ್ಕೊಂಡಿದ್ರು ಚಂದೂಲಾಲ್ ಜೈನು. ಈ ಏನೇ ಆದರೂ ಕೂಡ ಅವತ್ತೊಂದು ದಿವಸಕ್ಕೆ ಫಾರಿನ್ ಗುಡ್ಸ್ ಮೇಲೆ ಒಂದು ದೊಡ್ಡ ವ್ಯಾಮೋಹ ಎಲ್ರಿಗೂ. ಅವತ್ತು ಎಷ್ಟೊಂದು ಜನ ರ್ಯಾಡೋ ವಾಚ್ ಕಟ್ಟಿದ್ರು ಅಂದರೆ ಭಾಳ ಜನ ರ್ಯಾಡೋ ವಾಚ್ ಕಟ್ಟೋರು. ನನಗೆ ಭಾಳ ಆಸೆ ರ್ಯಾಡೋ ವಾಚ್ ಕಟ್ಟಬೇಕು ಅಂತ. ನನ್ನ ಜೀವನದಲ್ಲಿ ಆಗಲೇ ಇಲ್ಲ ರ್ಯಾಡೋ ವಾಚ್ ಕಟ್ಟೋಕ್ಕೆ. ಈಗಲೂ ಹೇಳ್ತಾ ಇರ್ತಾನೆ ನನ್ನ ಹೆಂಡತಿ, ನಿಮ್ಗೆ ಆಸೆ ಇದೆಯಲ್ಲ ಒಂದು ತೊಗೊಳ್ಳಿ, ಈಗೇನು ತೊಂದರೆ ಇಲ್ವಲ್ಲ ತೊಗೊಳ್ಳಿ. ಈಗೇನು ವಾಚ್ ಕಟ್ಟಿಲ್ಲ, ನಾನು ವಾಚ್ ಕಟ್ಟಲ್ಲ, ಸರ ಹಾಕಿಲ್ಲ, ಬಂಗಾರ ತುಂಡಿಲ್ಲ, ಏನೂ ಇಲ್ಲ. ಮೊದಲು ಹಾಕ್ಕೊಂಡಿದ್ದೆ ಸಾಕು, ಹೀಗೆಲ್ಲ ಏನು ಬೇಡ ಅಂತ ಏನೂ ಇಲ್ಲ. ಆಗ ರ್ಯಾಡೋ ವಾಚ್ ಎಲ್ಲ ತೊಗೊಳಕ್ಕೆ ಅಲ್ಲೇನೇ ಹೋಗ್ತಾ ಇದ್ದಿದ್ದು, ಚಂದೂಲಾಲ್ ಜೈನ್ ಅಂಗಡಿಗೇನೆ. ಅವರು ಸ್ಮಗಲ್ಡ್ ಗುಡ್ಸ್ ಎಲ್ಲ ಮಾರ್ತಿದ್ರಲ್ಲ, ಅವಾಗ ಬಂದು ಹೆಡ್ ಆಫೀಸ್ಗೆ ರಾಜ್ಕುಮಾರ್ ಮನೆಗೆ ಬಂದು ಹೋಗಿ ಮಾಡೋರು. ಸೊ ಅವ್ರುಗಳು ಏನೋ ಅದು ಇದು ಎಲ್ಲ ತೊಗೋತಿದ್ರಲ್ಲ, ಒಂದು ರೀತಿ ಚಂದೂಲಾಲ್ ಜೈನ್ ಮೇಲ್ಗಡೆ ಒಂದು ಆಪ್ಯಾಯಮಾನ ಆಗೋಯ್ತು. ಸೊ ಅವ್ರಿಗೆ ಏನು ಬೇಕೋ ಅದು ಮಾಡಬೇಕು, ಇವರು ಎಲ್ಲ ತಂದ್ಕೊಡೋರು. ಫಾರಿನ್ ಸೆಂಟು, ಪರ್ಫ್ಯೂಮು, ಓಹೋ ರ್ಯಾಡೋ ವಾಚ್ಗಳು, ಅಯ್ಯೋ ತತ್ತರವರಿ. ಇಲ್ಲಾಂದರೆ ಚಂದೂಲಾಲ್ ಜೈನ್ ಬರೋಕ್ಕಾಗಲ್ವಲ್ಲ ಮನೆಗೆ, ಇಲ್ಲ ಒರಿಜಿನಲ್ಲೇ ಬಹಳ ಜನ ರ್ಯಾಡೋ ತೊಗೊಳ್ಳೋರು. ಸೊ ಇಲ್ಲಿ ಬರ್ತಾಯಿದ್ರು, ಚೆನ್ನಾಗಿ ಒಡನಾಟ ಜಾಸ್ತಿ ಆಯಿತು. ಹಿಂಗೆ ಮಾಡಿ ವರದಪ್ಪ, ರಾಜ್ಕುಮಾರ, ಪಾರ್ವತಮ್ಮ ಎಲ್ಲರನ್ನೂ ಕೇಳಿದ್ರು, ನನಗೂ ಒಂದು ಕಾಲ್ ಶೀಟ್ ಕೊಡಿ ಇದು ಅಂತ. ಡೈರೆಕ್ಟ್ರ್ ಯಾರು ಅಂತ ನೀವು ಹೇಳಿದ್ರಲ್ಲ, ಸಿದ್ಧಲಿಂಗಯ್ಯನೇ ಇಟ್ಕೋತೀನಿ ಅಂದರು. ಸಿದ್ಧಲಿಂಗಯ್ಯನೇ ಡೈರೆಕ್ಟ್ರ್ ಇಟ್ಕೊಂಡ್ರು. ಐ ಥಿಂಕ್ ಅದೇ ಪಿಕ್ಚರ್ ಅಂತ ಕಾಣಿಸುತ್ತೆ, ತಾಯಿ ದೇವರು ಅಂತ. ಆಮೇಲೆ ಅವ್ರು ಇಲ್ಲಿಂದ ಏನಾಗೋದು ಅಂದರೆ, ಅವರು ಈ ಪಿಕ್ಚರ್, ಒಂದು ಪಿಕ್ಚರು, 2 ಪಿಕ್ಚರ್, 3 ಪಿಕ್ಚರ್ ತೆಗೆದ್ರು. ಹಲವಾರು ಪಿಕ್ಚರ್ಗೆ ಪ್ರೊಡ್ಯೂಸರ್ ಆದರು ಚಂದೂಲಾಲ್ ಜೈನ್. ದೊಡ್ಡ ಪಿಕ್ಚರ್ ಮಾಡಿ ಭೂತಾಯಿನ ಮಗ ಈಗೂ ಕೂಡ ಪಾರ್ಟ್ನರ್ ಆದರು. ಸೊ ಇಲ್ಲಿ ಈ ಪಿಕ್ಚರ್ಗೂ ನಾನು ಕೆಲಸ ಮಾಡಿದೆ. ತಾಯಿ ದೇವರು ಆದಮೇಲೆ ಪುನಃ ನಾವು ಸಿದ್ಧಲಿಂಗಯ್ಯನ ಜೊತೆನೇ ಕೆಲಸ ಮಾಡ್ತಾ ಇದ್ದಿದ್ದು. ನಾನು ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾಯಿದ್ದೆ. ಮಾಡಿದ್ಮೇಲೆ ಪುನಃ ನಮ್ಮ ಸಂಸಾರ ಅಂತ ಒಂದು ಪಿಕ್ಚರು, ಅದು ಚೆನ್ನಾಗಾಯಿತು. ರಾಜ್ಕುಮಾರು, ಆಮೇಲೆ ರಾಜಶೇಖರು, ಭಾರತಿ, ಆಮೇಲೆ ಪಾಪಮ್ಮ, ಇನ್ನೂ ಯಾರೋ ಇದ್ದರು. ಬಟ್ ನಾವು ಕಂಟಿನ್ಯೂಸ್ ಆಗಿ ಸಿದ್ಧಲಿಂಗಯ್ಯ ಯಾವಾಗಲೂ ಮಾಡಿದ ಪಿಕ್ಚರ್ಲೆಲ್ಲನೂ ಭಾರತೀಯವರೇ ಹೀರೋಯಿನ್ ಆಗಿತ್ತು. ಥಿಯೇಟ್ರಲ್ಲಿ ಪಿಕ್ಚರಲ್ಲಿ ಹೋದರೆ ಜನ ಇವ್ರಿಗೆ ಗುರು ಅತ್ತಿಗೆ ಅಂತ ಕೂಗೋರು. ಅಣ್ಣ ಅತ್ತಿಗೆ ಆಗೋಯ್ತು ಪಾಪ್ಯುಲಾರಿಟಿ ನಮ್ಮ ಬ್ಯಾಚಿಂದಾನೆ. ಒಂದು ಪಿಕ್ಚರ್ ಮಾತ್ರ ರಾಜ್ಕುಮಾರ್ಗೆ ಭಾರತಿಗೆ ಪೇರ್ ಆಗಲಿಲ್ಲ. ಜನ ಇಷ್ಟಪಡೋರು ಲವ್ ಸಬ್ಜೆಕ್ಟು, ಲವ್ ಇದು ಅಷ್ಟೇ, ಅದು ಆಗೋಗ್ಬಿಡುತ್ತದು. ಎಲ್ಲನೂ ಈ ಅಭಿಮಾನಿಗಳು ತಾನೇ ಮೇಲೆ ಕೂಡಿಸೋದು. ಸೊ ಅಣ್ಣ ನಾನೇ ನೋಡಿದ್ದೀನಿ, ಗುರು ಅಂತ, ಆಮೇಲೆ ಅತ್ತಿಗೆ ಅಣ್ಣ ಅತ್ತಿಗೆ ಅಂತ. ಒಂದು ಪಿಕ್ಚರ್ ಮಾತ್ರ ನಮ್ಮ ಸಿದ್ಧಲಿಂಗಯ್ಯನವ್ರು ಮಾಡಿದ ಪಿಕ್ಚರಲ್ಲಿ, ಒಂದು ಪಿಕ್ಚರಲ್ಲಿ ಭಾರತಿ ಇರಲಿಲ್ಲ. ಅದು ನ್ಯಾಯವೇ ದೇವರು ಅನ್ನೋ ಪಿಕ್ಚರಲ್ಲಿ ಸರೋಜಮ್ಮ ಪಾಠ ಮಾಡಿದ್ರು.
ಸರೋಜಾದೇವಿ. ಸರೋಜಾದೇವಿ ಅಯ್ಯೋ ಮುಟ್ಟಕ್ಕಾಗಲ್ಲ, ಅವತ್ತು ಅಷ್ಟು ಬ್ಯುಸಿ ಅವರು. ಸೌತ್ ಸ್ಟಾರ್. ಎಲ್ಲ ಲ್ಯಾಂಗ್ವೇಜಲ್ಲೂ ಸ್ಟಾರ್ ಅವರು. ಅಂಥ ಸ್ಟಾರ್ನ ನಮ್ಮ ಕನ್ನಡದ ಕೊಡುಗೆ ಆಗಿದ್ದು ನಮ್ಮ ಪುಣ್ಯ ಅದು. MG ರಾಮಚಂದ್ರನ್ ಜೊತೆ ಮಾಡಿದ್ದಾರೆ, ಶಿವಾಜಿ ಗಣೇಶನ್ ಜೊತೆ ಮಾಡಿದ್ದಾರೆ, ಅಕ್ಕಿನೇನಿ ನಾಗೇಶ್ವರ ಜೊತೆ ಮಾಡಿದ್ದಾರೆ, ಶೋಭನ್ ಬಾಬು ಜೊತೆ ಮಾಡಿದ್ದಾರೆ. ನೀವು ಯಾರು ನೋಡಿ ಅವ್ರ ಜೊತೆ ಮಾಡಿದ್ದಾರೆ. ಆಮೇಲೆ ರಾಜೇಂದ್ರ ಕುಮಾರ್ ಜೊತೆ ಮಾಡಿದ್ದಾರೆ. ಲೇಡಿ ಸೂಪರ್ ಸ್ಟಾರ್. ಓ ಮೈ ಗಾಡ್ ಅವರು. ಆಮೇಲೆ ಏನು ಸರೋಜಮ್ಮ ಆಸ್ತಿ ಮಾಡಿದ್ದ ಎಷ್ಟು, ಮೈ ಗಾಡ್. ಐ ಥಿಂಕ್ ನಾನು ತಿಳಿದ ಮಟ್ಟಿಗೆ ಅವತ್ತೊಂದು ದಿವಸಕ್ಕೆ ನಮ್ಮ ಕನ್ನಡದ ಕಲಾವಿದರ ಲೆಕ್ಕ ಹಾಕಿದ್ರೆ ಸರೋಜಮ್ಮ ನಂಬರ್ 1 ಅಂತ ಕಾಣಿಸುತ್ತೆ. ಕೊಯಂಬತ್ತೂರಲ್ಲಿ ಟೆಕ್ಸ್ಟೈಲ್ಸ್ ಮಿಲ್ ಇತ್ತು, ಆಮೇಲೆ ಕೊಯಂಬತ್ತೂರಲ್ಲಿ ಟೆಕ್ಸ್ಟೈಲ್ ಮಿಲ್ಸು, ಆಮೇಲೆ ಸಿನಿಮಾ ಥಿಯೇಟ್ರು, ಸೇಲಮಲ್ಲಿ ಏನೋ ಇತ್ತು ಅಂತ ಕಾಣಿಸುತ್ತೆ. ಚೆನ್ನೈಲಿ ಅಡಿಯಾರಲ್ಲಿ ಒಂದು ದೊಡ್ಡ ಮನೆ, ನಾವು ಪಿಕ್ಚರ್ ಮಾಡುವಾಗೆಲ್ಲ ಆ ಮನೆ ಇತ್ತು ಅವ್ರದ್ದು. ಕೋರ್ಸ್ ಬೆಂಗಳೂರಲ್ಲಿ ಸದಾಶಿವನಗರಲ್ಲಿದೆ, ಮಲ್ಲೇಶ್ವರಮಲ್ಲಿದೆ, ಹರ್ಷ. ಸೊ ಈ ಥರ ಅವ್ರು ಪಾಪ್ಯುಲರ್ ಆಗಿ ಅವರು MG ರಾಮಚಂದ್ರನ್ ಜೊತೆ ಭಾಳ ಪಿಕ್ಚರ್ಗಳು ಮಾಡಿದ್ದಾರೆ. ಯಾವಾಗ MG ರಾಮಚಂದ್ರನ್ ಒಂದು ಇದಾಯಿತು, ಒಂದು ಆಕ್ಸಿಡೆಂಟ್ ಆಯಿತು, MR ರಾಧಾ ಅವರು ಗುಂಡಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು, MG ರಾಮಚಂದ್ರನ್ ಮನೆಗೆ ಹೋಗ್ಬಿಟ್ಟು ರಿವಾಲ್ವರಲ್ಲಿ ಶೂಟ್ ಮಾಡಿಬಿಟ್ರು. ಅವನು ಮದ್ರಾಸಲ್ಲೇ ಇದ್ವು, ರಾಯಪೇಟ ಆಸ್ಪತ್ರೆಗೆ ಸೇರಿಸಿದ್ರು MGRನ. ಸೊ ಅವತ್ತು ನೋಡಿದ್ರು ಸರೋಜಮ್ಮ ಅವರ ತಾಯಿ, ಇದೇ ಬೆಸ್ಟ್ ಟೈಮು, ಈ ಪೇರ್ ಇನ್ನು ನಾವು ಫುಲ್ ಸ್ಟಾಪ್ ಹಾಕೊಳ್ಳೋದು ಬೆಟರ್ ಅಂದ್ಬಿಟ್ಟಿದ್ದಾನೆ. ಸರೋಜಮ್ಮನಿಗೆ ಮದುವೆ ಮಾಡಿಬಿಟ್ರು, ಹರ್ಷ ಅಂತ ಕೊಟ್ಟು. ಆ ಮದುವೆ ಮಾಡಿದ್ಮೇಲೆ ಯಾವಾಗ ಏನಾಗುತ್ತೆ ಅಂದರೆ, ಒಂದು ನಾಯಕಿಗೆ ನಾವು ನೋಡ್ತಾ ಇರ್ತೀವಿ, ಜನ ಇಷ್ಟಪಟ್ಟು ನೋಡ್ತಾ ಇರ್ತಾರೆ, ಆಸೆ ಪಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಯಾವಾಗ ಅವರ ಕನಸಿನ ರಾಣಿ ನಾಯಕಿ ಮದುವೆಯಾಗಿ ಹೊಟ್ಟೋಗ್ತಾರೆ ಅಂತ ಅಂದ ತಕ್ಷಣ ಅವ್ರ ಆಸೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಆ ಥರ ಐ ಥಿಂಕ್. ಆಮೇಲೆ ಇವರು ಮೇಲಿಂದ ಮೇಲೆ ಬೇರೆ ಬೇರೆ ಕಲಾವಿದರು ಬರ್ತಾನೆ ಇರ್ತಾರೆ. ಆಮೇಲೆ ಈ ಆರ್ಟಿಸ್ಟ್ಗಳು, ಮೇಲ್ ಆರ್ಟಿಸ್ಟ್ಗಳು ಕೂಡ ಬೇರೆ ಬೇರೆಯವ್ರನ್ನ ಹಾಕ್ತಾರೆ. ಅದೇ ಥರ ಎಲ್ಲ ಭಾಷೆನೂ ಇದ್ದೇ ಇದೆ. ಅದನ್ನು ನಮ್ಮ ಭಾಷೆ ಒಂದೇ ಅಂತಲ್ಲ, ನಮ್ಮ ಭಾಷೆ ಸಾವುಕಾರ ಜಾನಕಿಯಿಂದ ಶುರುವಾಗಿ ಯಾರ್ಯಾರಿಂದ ಚೇಂಜ್ ಆಗಿ ಲೀಲಾವತಿ ಬಂದು, ಇವ್ರು ಬಂದು, ಆಮೇಲೆ ಜಯಮಾಲಾ ಬಂದು, ಮಂಜುಳಾ ಬಂದು, ಅಣ್ಣ ಅವರ ಜೀವನ ಚರಿತ್ರೆ ಎಷ್ಟು ಜನ ಹೀರೋಯಿನ್ಗಳು ಬಂದ್ಯಾರು ನೋಡಿ. ಲೆಕ್ಕ ಹಾಕೋದು ವಯಸ್ಸು ಅಂತ ಲೆಕ್ಕ ಹಾಕಿದ್ರೆ ಓನ್ಲಿ ಹೀರೋಯಿನ್ಗಳಿಗೆ ಹಾಕ್ತಾರೆ ಹೊರತು ಹೀರೋಗಳಿಗೆ ಹಾಕೋದಿಲ್ಲ. ಸೊ ಆ ಥರ ಅಷ್ಟು ಇದಾಯಿತು. ಆಮೇಲೆ ಸರೋಜಮ್ಮಂಗೆ ಮದುವೆ ಆಯಿತು. ಕೋರ್ಸ್ ಹರ್ಷನ ಜೊತೆ ಆರಾಮಾಗಿದ್ದು, ಚೆನ್ನಾಗಿದ್ರು. ಇದು ಒಂದು ಪಿಕ್ಚರ್ ಮಾತ್ರ ನಮ್ಮ ಬ್ಯಾಚಲ್ಲಿ ಬರಲಿಲ್ಲ, ಭಾರತೀಯವರು ಬರಲಿಲ್ಲ. ಏನಕ್ಕೆ ಹಾಕೊಳ್ಳಿಲ್ಲ? ಸುಮ್ಮನೆ ಒಂದು ಚೇಂಜ್ ಇರಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಐಡಿಯಾ ಯಾರ್ದು ಅಂತ ಗೊತ್ತಾಗಿಲ್ಲ. ಬಟ್ ಏನಾದರೂ ಕೂಡ ಸರೋಜಮ್ಮನ್ ಯಾರು ಬೇಡ ಅಂತಾರೆ, ಸರೋಜಾ ದೇವಿನ ಯಾರು ಬೇಡ ಅಂತಾರೆ? ಯಾರಿಗೂ ಧೈರ್ಯ ಇರೋಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಆಗಲೇ ಅವ್ರು ದೊಡ್ಡ ಹೀರೋಯಿನ್ ಆಗೋಗ್ಬಿಟ್ಟಿದ್ರು ಅವರು. ಆಮೇಲೆ ಮಲ್ಲಮ್ಮನ್ ಪವಾಡ ಅವರೇ ಮಾಡಿದ್ದು. ಮಲ್ಲಮ್ಮನ್ ಪವಾಡ ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್, ಅದು ಸೂಪರ್ ಅದು. ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮನೂ ಕೂಡ ಬಂದ್ಬಿಟ್ಟಿತ್ತು ಅಂತ ಕಾಣಿಸುತ್ತೆ. ಅದು ಅಣ್ಣವ್ರ ಜೊತೆನೆ. ಅಣ್ಣವ್ರ ಜೊತೆ. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಣ್ಣವ್ರ ಜೊತೆ ಮಾಡಿದ್ರು ಕೂಡ ಹೆಸರು ಇದೆ ತಾನೆ. ಈ ಥರ ಮೇಲಿಂದ ಮೇಲೆ ಒಳ್ಳೊಳ್ಳೆ ಚಿತ್ರಗಳನ್ನು ಅವರು ಕನ್ನಡ ಕೊಟ್ಟಿದ್ದಾರೆ, ಹೆಸರು ಮಾಡಿದ್ದಾರೆ. ಇವತ್ತಿನ ದಿವಸಕ್ಕೆ ಅವರು ಕರ್ನಾಟಕ ಪ್ರಶಸ್ತಿ ಸಿಕ್ಕಿದೆ. ಅದನ್ನು ನಾವು ಇವತ್ತು ನೆನೆಸ್ಕೊಂಡು ಸಂತೋಷ ಪಡಬೇಕು. ಬಿಟ್ಟಾದ್ಮೇಲೆ ಆ ಸಿನಿಮಾ ಏನಾಯ್ತು? ಯಾವುದು? ಭಾರತೀಯವರು ಇಲ್ಲದ ಸಿನಿಮಾ ಬಿ ಸರೋಜಾದೇವಿ ಆಕ್ಟ್ ಮಾಡಿದಾಗ ಅದೇ ಅಂಥದ್ದೇನಿಲ್ಲ, ಜನಕ್ಕೆ ಅದೇನೋ ಹಿಡಿಸ್ಲಿಲ್ಲ ಪಡಿಸ್ಲಿಲ್ಲ, ಇಲ್ವೇ ಇಲ್ಲ. ಪಿಕ್ಚರ್ ಚೆನ್ನಾಗಿ ಹೋಯ್ತು. ಅದು ನ್ಯಾಯವೇದವರು ಅಂತ ಅಶ್ವಥ್ ಅವ್ರ ಪಾತ್ರ ಚೆನ್ನಾಗಿತ್ತು ಅದರಲ್ಲಿ. ಒಳ್ಳೆ ಕತೆ ಅದು. ಆಮೇಲೆ ದ್ವಾರಕೀಶ್ ಒಂದು ಹಾಡು ಹಾಕಿದ್ದಾರೆ, ಕುಡಿದ್ಬಿಟ್ಟು ಹಾಡು. ಏಕೆಂದರೆ ಸಿದ್ಲಿಂಗ ಏನ್ಗೆ ಅದೊಂದು ಆಬ್ಲಿಗೇಷನ್ ಇತ್ತು, ನನಗೊಂದು ಅವಕಾಶ ಕೊಟ್ಟಿಯಾನಲ್ಲ ಇವನಿಗೊಂದು ಹಾಡು ಹಾಕೋಣ ಅಂತ. ಅದು ಚೆನ್ನಾಗಿತ್ತು, ಹಾಡು ಸೂಪರ್ ಹಿಟ್ ಆಡೋದು. ಹಾಡು ಮರ್ತುಬಿಟ್ಟ ಹಾಡೇನು ಅಂತ. ಅದು ಚೆನ್ನಾಗಾಯ್ತು ಅದು.